ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಡಾಕ್ಟರ್ ಬಂಗಾರಮ್ಮನವ್ರನ್ನ ಟೆಸ್ಟ್ ಮಾಡ್ತಿರುವಾಗ ಕಂಠಿಯವರು ಗಾಬರಿಯಿಂದ ಓಡ್ ಬಂದು, ಡಾಕ್ಟರ್ ಅವಂಗ್ ಏನಾಯ್ತು ಅಂತ ಕೇಳಿದಾಗ ಡಾಕ್ಟರ್ ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿಮಗೆ ನೋಡ್ಕೊಳಕ್ ಆಗಿಲ್ಲ ಅಂದಿದ್ರೆ ಇವ್ರನ್ನ ಹಾಸ್ಪಿಟ್ಲಲ್ಲೇ ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಕಂಠಿ ಅವರು, ಹಾಗಾದ್ರೆ ಅವಂಗೆ ಎಚ್ಚರ ಆಯಕ್ಕಿಲ್ಲ ಡಾಕ್ಟ್ರೇ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಈಗ ತಾನೇ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಶಿ ವಿಲ್ ಬಿ ಆಲ್ ರೈಟ್, ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಹೇಳ್ತಿರುವಾಗ್ಲೇನೆ ಬಂಗಾರಮ್ಮನವರಿಗೆ ಎಚ್ಚರ ಆಗತ್ತೆ. ಬಂಗಾರಮ್ಮನವರು ಅವ್ವ ಅಂತ ಕರೀತಾರೆ. ಆಗ ಡಾಕ್ಟರ್, ಸದ್ಯಕ್ಕೆ ಅವರೆಲ್ಲೂ ಹೊರಗಡೆ ಓಡಾಡೋದು ಬೇಡ, ಬೆಡ್ ರೆಸ್ಟ್ ಮಾಡಲಿ, ಸರಿ ನಾನಿನ್ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಬಂಗಾರಮ್ಮನವರು, ಅವ್ವ ಸ್ನೇಹಂಗ್ ಯೋನಾಯ್ತು, ಅವಳೇನೋ ಜೈಲಾಗವಳೆ ಅಂತ ಎಲ್ರು ಮಾತಾಡ್ಕೋತಿದ್ರಲ್ಲ, ಯೋನಾಯ್ತವ ಅಂತ ಕೇಳಿದಾಗ ಕಂಠಿ ಅವರು, ಅವ್ವ ಯಾರಿಗೂ ಯೋನೂ ಆಗಿಲ್ಲ, ನೀನ್ ಆಯಾಸ ಮಾಡ್ಕೋಬೇಡ ಮಲ್ಲಿಕಾ ಅಂತ ಹೇಳಿದಾಗ ಬಂಗಾರಮ್ಮನವರು, ಇಲ್ಲ ಕಣ್ಮಗ, ಇವರೆಲ್ರು ಏನೋ ಸ್ನೇಹನ್ ಬಗ್ಗೆನೇ ಮಾತಾಡ್ಕೊಳ್ತಿದ್ರು, ಪುಟ್ಟಕ್ಕ ಸ್ನೇಹಂಗ್ ಯೋನಾಯ್ತು ಅಂತ ನೀನಾದ್ರೂ ಹೇಳು ಪುಟ್ಟಕ್ಕ ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಅಮ್ಮೋರೆ ನಾನ್ ಮಾತಾಡ್ತಾ ಇದ್ದಿದ್ದು ನನ್ ಮಗಳು ಸ್ನೇಹನ್ ವಿಷಯ ಅಲ್ಲ, ನಮ್ ಮೆಸ್ನಾಗೆ ಕೆಲ್ಸ ಮಾಡ್ಕೊಂಡು ಒಂದ್ ಹುಡ್ಗಿ ಐತಲ್ಲ, ಆ ಹುಡ್ಗಿ ಹೆಸರುನು ಸ್ನೇಹ ಅಂತ. ಜೈಲ್ನಾಗೆ ರಾಜ್ಯೋತ್ಸವ ನಡೀತಿತ್ತು, ಅಲ್ಲಿಗೆ ಹುಡ್ಗಿ ಊಟ ತಕ್ಕ ಹೋಗಿತ್ತು, ಅಲ್ಲೇನೋ ಅನಾಹುತ ಆಗಿ ಆ ಹುಡ್ಗಿನ ಜೈಲ್ ಒಳಗ್ ಹಾಕ್ಬಿಟ್ಟವ್ರೆ, ಅದೇ ವಿಷಯ ನಾನ್ ಮಾತಾಡ್ತಾ ಇದ್ದಿದ್ದು ಅಂತ ಹೇಳಿದಾಗ ಬಂಗಾರಮ್ಮನವರು, ಹಂಗಾರೆ ದಿಟ್ಟವಾಗ್ಲೂ ನನ್ ಸೊಸೆ ಸ್ನೇಹ ಅಲ್ವೇ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು, ದಿಟ್ಟವಾಗ್ಲೂ ಇಲ್ಲ ಮೋರೆ ಅಂತ ಹೇಳಿದಾಗ ಬಂಗಾರಮ್ಮನವರು, ಹಂಗಾದ್ರೆ ನಮ್ ಸ್ನೇಹಂಗ್ ಏನೂ ಆಗಿಲ್ಲ ಅಲ್ವೇ ಅಂತ ಕೇಳಿದಾಗ ವಸು ಅವರು, ಇಲ್ಲ ಅವ್ವ ನಮ್ ಸ್ನೇಹ ಟ್ರೈಲಿಂಗ್ ಅಲ್ಲಿದ್ದಾಳೆ ಅಂತ ಹೇಳಿದಾಗ ಬಂಗಾರಮ್ಮನವರು, ಅಬ್ಬಾ ನನ್ ಮನ್ಸಿಗೆ ವಸಿ ಈಗ ಸಮಾಧಾನ ಆಯ್ತು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಗೋಪಾಲಯ್ಯ ಅವರು ಪಿಂಡ ಬಿಡೋಕೆ ಬಂದಾಗ ಪೂಜೆ ಮಾಡ್ತಿದ್ದಿದ್ ಭಟ್ರು ಸುಮ್ಮನೆ ಇರೋದನ್ನ ನೋಡಿ ಗೋಪಾಲಯ್ಯ ಅವರು, ಯಾಕೆ ಸುಮ್ಮನೆ ಇದ್ದೀರಿ ಅಂತ ಕೇಳ್ತಾರೆ. ಆಗ ಆ ಭಟ್ರು, ನಾನು ಈ ಥರ ಎಷ್ಟೋ ಪಿಂಡ ಬಿಟ್ಟಿದ್ದೀನಿ, ಆದ್ರೆ ಇದೇ ಮೊದಲನೇ ಸಲ, ಹಿಂಜರಿತಾ ಇದೆ, ಕೈ ಬೇರೆ ನಡುಗ್ತಾ ಇದೆ ಅಂತ ಹೇಳಿದಾಗ ಗೋಪಾಲಯ್ಯ ಅವರು, ಮೈಯಾಗ ಹುಷಾರಿಲ್ವಾ ಅರ್ಚಕರೇ ಅಂತ ಕೇಳ್ತಾರೆ. ಆಗ ಆ ಅರ್ಚಕರು, ಹಂಗಲ್ಲ ಗೋಪಾಲಣ್ಣ, ನಿನ್ ಹೆಂಡತಿ ಸತ್ತಿದಾಳೆ ಅನ್ನೋ ಸುಳಿವೇ ಇಲ್ದೆ ಕಾರ್ಯ ಮಾಡ್ಸಕ್ ಬಂದಿದೀಯಾ ಅಂತ ಹೇಳಿದಾಗ ಗೋಪಾಲಯ್ಯ ಅವರು, ಬದುಕಿದಾಳೆ ಅನ್ನೋಕ್ಕೂ ಯಾವ್ದು ಸುಳಿವಿಲ್ವಲ್ಲ ಅರ್ಚಕ್ರೆ, ಅವಳು ನನ್ ಪಾಲಿಗೆ ಸತ್ತು ಸ್ಯಾನೆ ದಿನನೇ ಆಯ್ತು, ನೀವು ಮುಂದುವರ್ಸಿ ಅಂತ ಹೇಳಿದಾಗ ಅರ್ಚಕರು, ಆದ್ರೂ ಒಂದ್ ವೇಳೆ ನಿಮ್ ಹೆಂಡತಿ ಬದುಕಿದ್ದು ನೀವ್ ಈ ಕಾರ್ಯ ಮಾಡಿದ್ರೆ ತಪ್ಪಾಗತ್ತೆ ಗೋಪಾಲಣ್ಣ ಅಂತ ಹೇಳಿದಾಗ ಗೋಪಾಲಯ್ಯ ಅವರು, ನಾನೇ ಹೇಳ್ತಿಲ್ವಾ ಅವಳು ಸತ್ತವಳೆ ಅಂತ ನನಗ್ ಬೆಳಿಗ್ಗೆ ಕನ್ಸು ಬಿದ್ದಿತ್ತು, ಮುಂದುವರ್ಸಿ ನೀವು, ನಿಮ್ಗೆ ರಾಜಿ ವಿಷಯ ಗೊತ್ತಿಲ್ಲ, ಈಗ ನಾನ್ ಇದ್ ಮಾಡ್ಲಿಲ್ಲ ಅಂದ್ರೆ ಗಾಳಿಯಾಗಿ ಬಂದು ನಮ್ಮಿಬ್ರು ಅಟಕಾಯಿಸ್ಕತಾಳೆ ಅಂತ ಹೇಳಿದಾಗ ಅರ್ಚಕರು ಪೂಜೆ ಮಾಡ್ಬಿಟ್ಟು, ಈ ಪಿಂಡ ತಗೊಂಡು ಹೋಗಿ ನಿನ್ ಹೆಂಡತಿ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನೀರಲ್ಲಿ ಬಿಟ್ಬಿಟ್ಟು ಬರೋಗು ಅಂತ ಹೇಳ್ತಾರೆ. ಆಗ ಗೋಪಾಲಯ್ಯ ಅವರು ಆ ಪಿಂಡ ಹಿಡ್ಕೊಂಡು ಮಧ್ಯ ನೀರಿಗೆ ಹೋಗ್ಬಿಟ್ಟು, ಗಂಡು ಮಗನೇ ಬೇಕು ಅಂತ ಅದ್ಯಾವ್ರಂತ ಪುಟ್ಟಮ್ಮಿಗೆ ಮೋಸ ಮಾಡಿ ನಿನ್ ಹಿಂದೆ ಬಂದೆ, ಆ ತಪ್ಪಿಗೆ ನಿಂತ ಇರೋ ಗಂಟ ಶಿಕ್ಷೆ ಅನುಭವಿಸಿವ್ನಿ, ನಾನ್ ಅವತ್ತು ತೆಪ್ಪೆ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತಿ ಕಾರ್ಯ ಮಾಡಂಗೇ ಇರ್ಲಿಲ್ಲ, ಎಲ್ಲಾದ್ರಲ್ಲೂ ನಿನ್ ತಪ್ಪು ಎಷ್ಟೈದೋ ನಂದೇ ಅಷ್ಟು ತಪ್ಪಿದೆ, ಈ ಕಾರ್ಯ ಮಾಡಿ ನಿಂಗೂ ನಿನ್ ಸಂಬಂಧಕ್ಕೂ ಎಳ್ನೀರ್ ಬಿಡ್ತೀವ್ನಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಬದುಕಿದ್ದಾಗ್ಲಂತೂ ಯಾರಿಗೂ ನೆಮ್ಮದಿ ಕೊಡ್ಲಿಲ್ಲ, ಸತ್ತು ನರ್ಕಕ್ಕೆ ಹೋಗಿದೀಯ, ಮತ್ತಿನ್ಯಾವತ್ತೂ ಈ ಭೂಮಿ ಮೇಲೆ ಬರ್ಬೇಡ, ಹೊಂಟೋಗು ರಾಜಿ, ಹೊಂಟೋಗು, ದೂರ ಹೊಂಟೋಗು ಅಂತ ಪಿಂಡನ ಬಿಡ್ತಾರೆ. ಸ್ವಲ್ಪ ದೂರ ಹೋದಾಗ ಪಿಂಡ ಅದನ್ನ ಹಿಡ್ಕೊಂಡು ರಾಜಿ ಅವರು ನೀರಿಂದ ಮೇಲೆ ಹೇಳ್ತಾರೆ. ಅದನ್ನ ನೋಡಿದ ಗೋಪಾಲಯ್ಯ ಅವರು ತುಂಬಾ ಶಾಕಲ್ಲಿ ನಿಲ್ತಾರೆ. ಆಗ ಅರ್ಚಕರು, ಅಯ್ಯಯ್ಯೋ ಪಿಂಡ ಬಿಡ್ಲಿಲ್ಲ ಅಂದ್ರೆ ಗಾಳಿಯಾಗಿ ಬರ್ತಾಳೆ ಅಂತ ಹೇಳಿದ್ರು, ಈಗ ಪಿಂಡ ಇಟ್ರು ದೆವ್ವಾಗಿ ಬಂದ್ಬಿಟ್ಲಲ್ಲಪ್ಪ ಅಂತ ಅಲ್ಲಿಂದ ಓಡ್ ಹೋಗ್ಬಿಡ್ತಾರೆ. ಆಗ ರಾಜಿಯವರು ಊರಿಗೆ ಕಾಲಿಡೋಣ ಅನ್ನೋ ಮುಂಚೆ ದೇಹನ ಸುದ್ದೆ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ, ಆದ್ರೆ ನೀನು ನನಗೆ ಪಿಂಡ ಬಿಟ್ಟು ಕಾಯಮ್ಮಾಗಿ ನನಗ್ ಕಾಣ್ದೆ ಇರೋ ಹಾಗೆ ಮಾಡ್ತಿದೀಯೇನಯ್ಯ, ಬಂದಿರೋದು ರಾಜಿ ಬಾಜಿ ಕಟ್ಟಕ್ಕೆ, ಒಬ್ಬೊಬ್ರೆ ತಯಾರಾಗಿ ಅಂತ ಆ ಪಿಂಡನ ಗೋಪಾಲಯ್ಯ ಅವ್ರ ಮುಖದ ಮೇಲೆ ಎಸ್ದು ಅವ್ರನ್ನ ತಳ್ಳಿ ಅವ್ರ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಬಂಗಾರಮ್ಮನ್ ಮಲಗಿಸಿ ಎಲ್ಲರೂ ರೂಮಿಂದ ಆಚೆ ಬಂದವಾಗ ಕಂಠಿ ಅವರು ತುಂಬಾ ಕೋಪದಲ್ಲಿ ಪುಟ್ಟಕ್ಕಂಗೆ, ಏನವ ಅವನ್ ಮುಂದೆ ಹಿಂಗ ಮಾತಾಡೋದು, ಸಮಜಾಯಿಷಿ ಕೊಡಕ್ ಬರ್ಬೇಡ, ಅಲ್ಲ ನೀನ್ ಹಿಂಗ್ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲವ್ವ, ಅಲ್ಲವ್ವ ನಾನ್ ನಿಮಗೆ ಯೋಟ್ಕಿತ ಹೇಳಿದೀನಿ, ಆ ಹುಡ್ಗಿ ಬಗ್ಗೆ ಮಾತ್ ಬೇಡ, ಆ ಹುಡ್ಗಿ ಸವಾಸನೆ ಬೇಡ ಅಂತ, ನಿಮಗೆ ಯೋಟ್ ಹೇಳಿದ್ರು ಅರ್ಥನೇ ಆಯ್ತಿಲ್ವೇ, ಈಗ ನೋಡಿದ್ರ ಆ ಹುಡ್ಗಿ ವಿಸ್ದಿಂದ ನಮ್ಮ ಅವ್ವಗ್ ಏಟೆಲ್ಲ ತೊಂದ್ರೆ ಆಯ್ತು ಅಂತ ಡಾಕ್ಟರ್ ಎಲ್ಲರಿಗೂ ಬೇಜವಾಬ್ದಾರಿ ಅಂತ ಉಗ್ದು ಹೋಗವ್ರೆ,
ಈ ಮನೆಗೆ ಬಂದು ಆ ಹುಡುಗಿ ಬಗ್ಗೆ ಮಾತಾಡೋದು ಬೇಕಿತ್ತೇನವ ಅಂತ ಹೇಳ್ತಿರುವಾಗ ಪುಟ್ಟಕ್ಕ ಅವರು ಅಲ್ಲ ಸಿರಿ, ಆ ಹುಡುಗಿ ಜೈಲ್ನಾಗವಳೆ, ಪೊಲೀಸ್ನವರು ನಿನ್ನ ಹೆಸರು ಹೇಳಿದ್ರೆ ಆ ಹುಡುಗಿನ ಬಿಡ್ತೀನಿ ಅಂತ ಅಂದ್ರು, ಅದಕ್ಕೆ ಅಂತಿರುವಾಗ ಕಂಠಿ ಅವರು ಬೇಡವಾ ಬೇಡ, ನನೀಗ ಆ ಹುಡುಗಿ ವಿಷಯ ಮಾತಾಡ್ಬೇಡ, ಅವಳು ಯಾರನ್ನ ಆಗಿರಿ ಏನಾರ ಮಾಡ್ಕೊಂಡ್ಲಿ ಅಂತ ಹೇಳ್ತಿರುವಾಗ್ಲೇನೆ ರಾಧಾ ಅವರು ಕೂಡ ಅಲ್ಲ, ಅವಳು ಏನಾದ್ರು ತಪ್ಪು ಮಾಡ್ಕೊಂಡು ಜೈಲಿಗೆ ಹೋದ್ರೆ ಅವಳ ಹಣೆ ಬರ, ಅದಕ್ಕೆ ನಮ್ಮ ಮಾವ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆಗ ಅಜ್ಜಿ ರಾಧಾ ಸುಮ್ನಿರು ಅಂತ ಹೇಳಿದಾಗ ರಾಧಾ ಅವರು ಇಲ್ಲ ಅಜ್ಜಿ, ಪುಟ್ಟಕ್ಕ ಅವ್ರು ಇವತ್ತು ಬಂದು ಆ ಹುಡುಗಿ ಬಗ್ಗೆ ಮಾತಾಡಿಲ್ಲ ಅಂದಿದ್ರೆ ಅತ್ತೆಗೇನೋ ಆಗ್ತಾನೆ ಇರ್ಲಿ, ಸದ್ಯ ದೇವ್ರ ದೊಡ್ಡವನು, ಅತ್ತೆಗೆ ಬರೀ ಪ್ರಜ್ಞೆ ತಪ್ತು, ಒಂದ್ ವೇಳೆ ಪ್ರಾಣನೇ ಹೋಗ್ಬಿಟ್ಟಿದ್ರೆ ಅಂತ ಹೇಳುವಾಗ ಕಂಠಿ ಅವರು ಜೋರಾಗಿ ರಾಧಾ ಅಂತ ಕೂಗ್ತಾರೆ. ಆಗ ರಾಧವರು ಅಲ್ಲ ಮಾವ ಅದು ಮಾತಿಗೆ ಹೇಳ್ದೆ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಪುಟ್ಟಕ್ಕನ್ ನೋಡ್ತಾ ಅವ್ವ ಇನ್ಮೇಲೆ ಆ ಹುಡ್ಗಿ ವಿಷಯ ನೀನ್ ಮಾತಾಡೋದಿದ್ರೆ ಇಲ್ಲಿಗೆ ಬರ್ಲೇಬೇಡ, ನಂಗೆ ಎಲ್ರಿಗಿಂತ ನಮ್ಮ ಅವ್ವನೇ ಹೆಚ್ಚು, ಅವಳಿಗೇನಾರು ತೊಂದ್ರೆ ಆದ್ರೆ ನಾನ್ ಮನ್ಸೇ ಆಗಿರಕ್ಕಿಲ್ಲ, ಈಗ ಬಾಯಿ ತುಂಬಾ ಅವ್ವ ಅಂತೀವ್ನಿ, ಆಮೇಲೆ ಅದನ್ನು ಕೆಡ್ಸ್ಕೋಬೇಡಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ತುಂಬಾ ಅಳ್ತಾ ಅಲ್ಲಿಂದ ಬೇಜಾರಲ್ಲಿ ಹೋಗ್ತಾರೆ. ಆಗ ಅಜ್ಜಿ ಕಂಠಿಗೆ ಪುಟ್ಟಕ್ಕ ಬೇಕು ಅಂತ ಹುಡ್ಗಿ ವಿಷಯ ಮಾತಾಡ್ಲಿಲ್ಲ, ನಾವೇ ಬಲವಂತಾಗಿ ಮಾತಾಡಕ್ ಹೇಳಿದ್ದು, ಪಾಪ ಅವಳು ಕಣ್ ತುಂಬ್ಕೊಂಡು ಹೋದ್ಲು ಅಂತ ಹೇಳಿದಾಗ ಕಂಠಿ ಅವರು ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನು ಈ ಕಡೆ ರಾಜಿ ಊರ್ ಒಳಗೆ ಬರ್ತಾ ಇರೋದನ್ನ ನೋಡಿದ ಜನಗಳು ಓ ರಾಜವ್ವ ಅವಾಗ ಬಂದೆ ಅಂತ ಕೇಳಿದಾಗ ರಾಜಿ ಅವರು ಕಣ್ಕಣಕ್ಕಿಲ್ವೇ ಇವಾಗ ಬತ್ತೀವ್ನಿ ಅಂತ ಹೇಳ್ತಿರುವಾಗ್ಲೇನೆ ಇನ್ನೊಬ್ರು ರಾಜವ್ವ ನೀನ್ ಬದುಕಿದೀಯಾ, ನೀನೇನಾ ಬಂದಿರೋದು ಅಂತ ಹೇಳುವಾಗ ರಾಜಿ ಅವರು ಯಾಕ್ಲಾ ಮಹೇಶ ನಿನ್ ಕಣ್ಣಿಗೇನ್ ಗರ ಬಡ್ದಾಯ್ತಾ, ನಾನೇ ಕಣ್ಲಾ ಅಂತ ಹೇಳಿದಾಗ ಆ ಮಹೇಶ್ ಅವರು ಊರಲ್ಲೆಲ್ಲ ಯಾತ್ರೆಗೆ ಹೋದವಳು ಇನ್ನೂ ವಾಪಸ್ ಬಂದಿಲ್ಲ, ಸತ್ಗಿತ್ ಹೋದ್ಲೇನು ಅಂತ ಮಾತಾಡ್ತಿದ್ರು, ಅದಕ್ಕೆ ಹಂಗಂದೆ ಅಂತ ಹೇಳಿದಾಗ ರಾಜಿ ಅವರು ಅಂತೀರಾ ಅಂದೆ ಇನ್ನೇನ್ ಮಾಡ್ತೀರಾ ಹೇಳ್ರಿ, ನಿಮ್ ಮಾತ್ನೆಲ್ಲ ಸುಳ್ಳು ಮಾಡಕ್ಕೆ ಅಂತಾನೆ ನಾನು ವಾಪಸ್ ಬಂದಿರೋದು ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಹೋಗ್ತಾರೆ. ಹಾಗೆ ಬರ್ತಿರುವಾಗ ಪುರ್ಸಿ ಅವರು ರಾಜಿನ ನೋಡ್ತಾರೆ. ಮಮ್ಮಿ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಮಮ್ಮಿ ಅಂತ ಮಾತಾಡಿಸ್ತಿರುವಾಗ ರಾಜಿ ಅವರು ಪುರ್ಸಿ ಅಂತ ಪುರ್ಸಿನ ತಪ್ಕೋತಾರೆ. ಆಗ ಪುರ್ಸಿ ಅವರು ಎಲ್ಗೆ ಹೋಗಿದ್ದೆ ಹೇಳ್ ಮಮ್ಮಿ ಅಂತ ಕೇಳಿದಾಗ ರಾಜಿ ಅವರು ನಾನ್ ಬಂದಿರೋ ಖುಷಿನೇ ಇಲ್ಲ ನನಗೆ, ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದೀಯಾ, ಹೋಗ್ಲಾ ಅಂತ ಹೇಳಿದಾಗ ಪುರ್ಸಿ ಅವರು ಹಾ ಖುಷಿನೇ ಅಂತ ಹೇಳ್ತಿರುವಾಗ್ಲೇನೆ ಗೋಪಾಲ್ ಅವರು ಪುರ್ಸಿನ ಸೈಡಿಗೆ ಎಳೆದ್ಬಿಟ್ಟು ಅವ್ರು ಹೋಗಿ ದಿಡ್ವಾಗ್ಲು ನೀನ್ ರಾಜಿನೇಯಾ ಅಂತ ಕೇಳಿದಾಗ ರಾಜಿಯವರು ಕೋಪದಲ್ಲಿ ಏನಯ್ಯ ಆಗೈತೆ ನಿನಗೆ, ಅಲ್ಲ ಆ ಮನೆಗೆ ಸೇರ್ಕೊಂಡ್ಮೇಲೆ ನಿನಗ್ ದೆವ್ವಾಗಿವ ಮೆಟ್ಕೊಂಡಾಯ್ತಾ ಹೆಂಗೆ, ಇನ್ನು ಮುಂದೆನೆ ಗರ ಬಡ್ದವ್ರ ತರ ನಿಂತಿದ್ದೀನಿ ಮತ್ತೆ ರಾಜಿನ ಅಂತ ಕೇಳ್ತಿದ್ದೀಯಲ್ಲ ಅಂತ ಹೇಳುವಾಗ ಗೋಪಾಲ್ ಅವರು ಕೇಳ್ದೆ ಇನ್ನೇನ್ ಮಾಡ್ಲಿ, ಇಷ್ಟ ದಿನ ನನ್ನ ಪಾಲಿಗೆ ಬದುಕಿದ್ದು ಸತ್ತಂಗೆ ಇದ್ಯಲ್ಲ, ಅದಕ್ಕೆ ಪಿಂಡ ಬಿಡಕ್ ಹೋಗಿದ್ದೆ ಅಂತ ಹೇಳಿದಾಗ ರಾಜಿ ಅವರು ಮಾಡ್ರಿ ಅದ್ ಯೋನೇನ್ ಮಾಡ್ತೀರಾ ಎಲ್ಲ ಮಾಡಿ, ಈ ರಾಜಿ ಏನು ಅಂತ ಈಟ ದಿನ ನೋಡಿದ್ದಲ್ಲ ಇನ್ಮೇಲೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗೋಪಾಲ್ ಅವರು ನೀನ್ ಇಲ್ದೆ ಇರುವಾಗ್ಲೂ ತೋರ್ಸಿದೀಯಲ್ಲ, ನನಗ್ ಗೊತ್ತಿಲ್ವಾ ನೀನ್ ಎಂತವಳು ಅಂತ ಹೇಳಿದಾಗ ರಾಜಿ ಅವರು ಏನಯ್ಯ ನಿನ್ ಮಾತಿನ ಅರ್ಥ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ಇತ್ತೀಚೆಗೆ ಪುಟ್ಟಮ್ಮಿ ಮನೆನಾಗೆ ಆ ಸಿಂಗಾರಮ್ಮನ್ ಕಡೆಯಿಂದ ಸ್ಯಾನೆ ತೊಂದ್ರೆ ಆಯ್ತೈತೆ, ಅದಕ್ಕೆ ನಿನ್ ಕುಮಕ್ಕೂ ಐತಿ ತಾನೆ ಅಂತ ಕೇಳಿದಾಗ ರಾಜಿ ಅವರು ಏನಯ್ಯ ನಿನ್ ಮಾತಿನ ಅರ್ಥ, ವಸಿ ಮನ್ಸತ್ವ ಇಟ್ಕೊಂಡ್ ಮಾತಾಡು, ಶಿವನೇ ಹರಿನೆ ಅಂತ ನಾನ್ ದ್ಯಾವ್ ಸುತ್ಕೊಂಡು ಬರ್ತಾ ಇದ್ದೀನಿ, ಬದುಕಿದಾಗ್ಲೇ ಬತ್ತಿ ಇಡಕ್ ಬಂದ್ಬಿಟ್ಯೇ ಅಂತ ಹೇಳ್ತಾರೆ. ಅದಕ್ಕೆ ಗೋಪಾಲ್ ಅವರು 21 ವರ್ಷ ನಿನ್ ಜೊತೆ ಸಂಸಾರ ಮಾಡ್ದವನು, ನೀನ್ ಬದ್ಲಾಗಿದೀಯ ಅಂದ ತಕ್ಷಣ ನಾನ್ ನಂಬಿಡ್ತೀನಾ, ಯಾಕೋ ನಿನ್ ಕಡೆಯಿಂದ ಕೆಟ್ಟ ವಾಸ್ತೆ ಬಡಿತೈತೆ, ದಿಟ ಹೇಳು ಇಷ್ಟ ದಿವಸ ಎಲ್ಲೋಗಿದ್ದೆ, ಇಲ್ಲಿ ನಡೀತಾ ಇರೋದಕ್ಕೂ ನಿಂಗೂ ಸಂಬಂಧ ಐತಿ ತಾನೆ ಅಂತ ಕೇಳದಾಗ ರಾಜಿ ಅವರು ಹೌದು ಐತೆ ಏನೀಗ, ಹೌದು ಕಣಯ್ಯ ನನ್ ಕುಮ್ಮಕ್ ಐತಿ ಅಂತಾನೆ ಅನ್ಕೋ, ನಾನು ಈಟ ದಿನ ಎಲ್ಲಿ ಹೋಗಿದ್ದೆ ಏನ್ ಮಾಡ್ತಿದ್ದೆ ಅಂತ ಯಾರಿಗೂ ಹೇಳಕ್ ಆಯ್ಕಿಲ್ಲ, ಟೇಮ್ ಬಂದಾಗ ಎಲ್ಲ ಗೊತ್ತಾಯ್ತದೆ, ನನಗಿವಾಗ ನಿನ್ ಜೊತೆ ಮಾತಾಡಕ್ಕೆ ಟೇಮ್ ಇಲ್ಲ, ಮಾಡಕ್ ಸ್ಯಾನೆ ಐತೆ ಅಂತ ಅಲ್ಲಿಂದ ಬ್ಯಾಗ್ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಈ ಕಡೆ ಸಚಿನ್ ಅವರು ಪುಟ್ಟಕ್ಕನ ಮನೇಲಿ ಯಾರಿಗೋ ಕಾಲ್ ಮಾಡ್ಬಿಟ್ಟು ಹಾ ಸರ್, ಹಾ ಇವಾಗ್ಲೇ ಬನ್ನಿ ಅಂತ ಹೇಳ್ತಾರೆ. ಹಾಗೆ ಮಾತಾಡಿ ಆದ್ಮೇಲೆ ಕಾಲ್ ಇಟ್ಟ ತಕ್ಷಣ ಪುಟ್ಟಕ್ಕ ಅವರಿಗೆ ಅಮ್ಮ ಲಾಯರ್ ಇನ್ನೇನ್ ಬರ್ತಾರಂತೆ ಅಂತ ಹೇಳಿದಾಗ ಸಹನ ಅವರು ಸಚಿನ್ ನಿಂಗೆ ಪರಿಚಯ ಇರೋ ಲಾಯರಾ ಅಂತ ಕೇಳಿದಾಗ ಸಚಿನ್ ಅವರು ಹೌದಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು ನಮಗೆ ನಮ್ಮ ಚಂದ್ರು ಬಿಟ್ರೆ ಬೇರೆ ಯಾವ ಲಾಯರು ಪರಿಚಯ ಇಲ್ಲ ಕಣಪ್ಪ ಅಂತ ಹೇಳಿದಾಗ ಸಚಿನ್ ಅವರು ಅಮ್ಮ ನೀವೇನು ಭಯ ಪಡ್ಬೇಡಿ, ಇವ್ರು ತುಂಬಾ ಒಳ್ಳೆ ಲಾಯರ್, ನಮ್ ಕೆಲ್ಸ ಆಗೇ ಆಗತ್ತೆ ಅಂತ ಹೇಳಿದಾಗ ಸಹನ ಅವರು ಪರವಾಗಿಲ್ಲ ಸಚಿನ್ ನಿಂಗೆ ಲಾಯರ್ ಎಲ್ಲ ಪರಿಚಯ ಅವ್ರೆ ಅಂತ ಕೇಳಿದಾಗ ಸಚಿನ್ ಅವರು ಹೌದು ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಎಲ್ಲ ಕಡೆಯಿಂದ ಜನ ಪರಿಚಯ ಇರ್ತಾರೆ,
ಅಂತ ಹೇಳಿದಾಗ ಸುಮಾ ಅವರು ಸಹನಕ್ಕ ಸಚಿನ್ ಹೇಳಿದಾನೆ ಆ ಲಾಯರು ಈ ಥರ ತುಂಬ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಾರಂತೆ, ನಂಗೆ ಅನಿಸ್ತಿದೆ ಇವರು ನಮ್ಮ ಸ್ನೇಹಕ್ಕನ್ ಬಿಡಿಸ್ತಾರೆ ಅಂತ ಅಂತ ಹೇಳುವಾಗ ಪುಟ್ಟಕ್ಕ ಅವರು ಹೆಂಗೋ ಆ ಲಾಯರಪ್ಪ ನಮ್ಮ ಸ್ನೇಹನ್ ಬಿಡಿಸ್ಕೊಂಬಂದ್ಬಿಟ್ರೆ ಅಷ್ಟೇ ಸಾಕು, ಆ ಗಂಗಾಧರಪ್ಪನ ಗೋಳ್ನ ನೋಡೋಕ್ಕಾಯ್ತಿಲ್ಲ ಕಣಪ್ಪ ಅಂತ ಮಾತಾಡ್ತಿರುವಾಗಲೇ ಲಾಯರ್ ಬಂದು ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ಆಗ ಎಲ್ಲರೂ ಬನ್ನಿ ಬನ್ನಿ ಅಂತ ಅವ್ರನ್ನ ಒಳ ಕರೆದು ಕೂರಿಸಿದಾಗ ಆ ಲಾಯರ್ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಆದರೆ ನಿಮ್ಮ ಮೆಸ್ಸಿಗೆ ಬರೋಕ್ಕಾಗಲಿಲ್ಲ, ನಿಮ್ಮ ಮೆಸ್ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸು ಕ್ಲೈಂಟ್ಸು ಎಲ್ಲ ಹೇಳ್ತಾ ಇದ್ರು, ಅರೆಸ್ಟ್ ಆಗಿರೋ ಹುಡುಗಿ ನಿಮ್ಮ ಮೆಸ್ಸಲ್ಲೇ ಕೆಲಸ ಮಾಡ್ತಿದ್ದೀರಲ್ವಾ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಅಯ್ಯಯ್ಯೋ ಅವಳು ನಮ್ಮ ಮೆಸ್ ಆಳಲ್ಲ ಸಾಹೇಬ್ರೆ, ಅವಳು ಯಾವತ್ತೂ ಆಳಂಗೆ ನಡ್ಕೊಂಡಿಲ್ಲ, ನಾವು ಯಾವತ್ತೂ ಅವಳನ್ನ ಆಳಂಗೆ ನೋಡಿಲ್ಲ, ನಮ್ಮೆಲ್ಲರೊಳಗೂ ಒಬ್ಳವಳು ನಮ್ಮ ಮನೆ ಮಗಳಿದ್ದಂಗೆ ಅಂತ ಹೇಳಿದಾಗ ಲಾಯರ್ ಅದು ನಿಮ್ಮ ದೊಡ್ಡ ಗುಣ, ಆದರೆ ಕಾನೂನು ಸೆಂಟಿಮೆಂಟಿಗೆ ಬೆಲೆ ಕೊಡಲ್ಲ ಪುಟ್ಟಕ್ಕ, ಅಪರಾಧಿನೋ ನಿರಪರಾಧಿನೋ ಕಾನೂನು ದೃಷ್ಟಿಲಿ ಎಲ್ಲರೂ ಒಂದೇ ಅಂತ ಹೇಳಿದಾಗ ಸಹನ ಅವರು ಸಾಹೇಬ್ರೆ ಸ್ನೇಹ ತುಂಬ ಒಳ್ಳೆ ಹುಡುಗಿ, ಯಾವ ತಪ್ಪು ಮಾಡಿಲ್ಲ, ಆದರೆ ಸಂದರ್ಭ ಅವಳನ್ನ ಸಿಕ್ಕಾಕ್ಸಿದೆ ಅಷ್ಟೇ ಅಂತ ಹೇಳಿದಾಗ ಲಾಯರ್ ಹಾಗಂತ ನೀವು ಹೇಳ್ತಾ ಇದ್ದೀರಾ, ಆ ಹುಡುಗಿ ಕೈಯಲ್ಲಿ ಚಾಕು ಸಿಕ್ಕಿದೆ, ಅದೇ ಟೈಮಲ್ಲಿ ಜೈಲಿಂದ ಬೇರೆ ಇಬ್ರು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಹಾಗಾದ್ರೆ ನಮ್ಮ ಸ್ನೇಹನ ಬಿಡ್ಸಕ್ ಆಗಕ್ಕಿಲ್ಲೂರಾ ಅಂತ ಕೇಳ್ತಾರೆ. ಆಗ ಲಾಯರ್ ನಾನ್ ಸ್ಟಡಿ ಮಾಡಿರೋ ಪ್ರಕಾರ ಬೇಲ್ಗೆ ಅರ್ಜಿ ಹಾಕ್ಬೋದು, ಆದ್ರೆ ಕಂಡೀಷನ್ ಬೇಲ್ ಸಿಗತ್ತೆ, ಹೆಚ್ಚು ಖರ್ಚಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು ಏಟ್ ಖರ್ಚಾಗತ್ತೆ ಅಂತ ಕೇಳಿದಾಗ ಲಾಯರ್ ದಂಡ 5 ಲಕ್ಷ ಖರ್ಚಾಗತ್ತಮ್ಮ ಅಂತ ಹೇಳ್ತಾರೆ. ಇದನ್ನು ಕೇಳಿ ಮನೆಯವರಿಗೆಲ್ಲರಿಗೂ ತುಂಬ ಶಾಕ್ ಆಗತ್ತೆ. ಇದು ಶುಕ್ರವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.